ತೆಗಿ ವಿಜಯನಗರ ಜಿಲ್ಲೆ ಬರಗಾಲ ಆಗಿದೆ. ಕೆಲಸ ಬಂದಕ್ಕೆ ನಮ್ಗೆ ಅನುಕೂಲ ಆಗಿದೆ. ಇನ್ನ ಕೆಲಸ ಜಿಲ್ಲೆ ಕೂಡ್ಲಿಗಿ ತಾಲೂಕು ಖಾನಾವಸಳ್ಳಿ ಹೋಬಳಿ ಹಾಗೂ ಪೂಜಾರಹಳ್ಳಿ ವ್ಯಾಪ್ತಿಯಲ್ಲಿ ಬರುವ ಟಿ ಕಲ್ಲಹಳ್ಳಿ ನಮ್ಮ ಉದ್ಯೋಗ ಖಾತ್ರಿ ಬಂದು ನಮ್ಮ ಜನರಿಗೆ ಭಾಳ ಅನುಕೂಲ ಆಗಿದೆ. 2 ವರ್ಷದಿಂದ ಈ ಬಯಲು ಸೀಮೆಯಲ್ಲಿ ಮಳೆ ಇಲ್ಲದ ಕಾರಣ ಜನರಿಗೆ ಕೂಲಿ ಇಲ್ಲದ ಕಾರಣ ವಲಸೆ ಹೋಗ್ತಿದ್ರು. ಇವತ್ತು ಉದ್ಯೋಗ ಖಾತ್ರಿ ಬಂದು ನಮ್ಮ ಬಡ ಜನರಿಗೆ ನಮಗೆಲ್ಲ ಭಾಳ ಅನುಕೂಲ ಆಗಿದೆ. ಮತ್ತು ಇನ್ನೂ ಹೆಚ್ಚಿನ ಮಟ್ಟದಾಗೆ ಇನ್ನೂ 1-2 ತಿಂಗಳು ನಮಗೆ ಕೆಲಸ ಹಾಕಿಕೊಡ್ಬೇಕೆಂದು ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಡ್ತೀವಿ. ದಯವಿಟ್ಟು ನಮಗೆ ಕೆಲಸ ಹಾಕಿಕೊಡ್ಬೇಕಂತ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಟಿ ಕಲ್ಲಹಳ್ಳಿಯಿಂದ ಪೂಜಾರಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಟಿ ಕಲ್ಲಹಳ್ಳಿಯಿಂದ ಇವಾಗ ನಿಮಗೆ ಗ್ರಾಮ ಪಂಚಾಯತಿಯಿಂದ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ನಿಮ್ಗೆ ಸಿಕ್ಕಿದೆ. ಅದರಿಂದ ನಿಮ್ಗೆ ಏನೇನು ಅನುಕೂಲತೆ ಆಗಿದೆ ಮತ್ತು ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಏನು ಒಂದು ಸ್ಥಾನಮಾನ ಸಿಕ್ಕಿದೆಯಾ? ಈಗ ಯಾಕಂದರೆ ಬೇರೆ ಕಡೆ ಹೋಗ್ತಿದ್ರು, ಶಾಲೆ ಮಕ್ಕಳಿಗೆ ಓದೋಕ್ಕೆ ತಂದೆ ತಾಯಿಗಳು ಒಂದು ಕಡೆ, ಮಕ್ಕಳು ಒಂದು ಕಡೆ ಇರ್ತಿದ್ರು. ಅದಕ್ಕೋಸ್ಕರ ಈ ಕೂಲಿ ಕೆಲಸ ಸಿಕ್ಕು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ತಂದೆ ತಾಯಿಗಳೆಲ್ಲ ಒಂದತ್ರ ಇದ್ದು ಅವರಿಗೆ ಅನುಕೂಲ ಆಗಿದೆ ಸರ್. ಇವಾಗ ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಿಮಗೆ ಸ್ಪಂದನೆ ನೀಡ್ತಾರಾ? ಪರವಾಗಿಲ್ಲ ಸರ್, ನಮ್ಮ ಒಂದು ಕೆಲಸಕ್ಕೆ ಒಂದು ಪರವಾಗಿಲ್ಲ ಸ್ಪಂದನೆ ಕೊಡ್ತಾ ಇದ್ದಾರೆ. ಇವಾಗ ನಿಮ್ಗೆ ಉದ್ಯೋಗ ಖಾತ್ರಿ ಸಿಕ್ಕಿಲ್ಲ ಅಂದ್ರೆ ನೀವು ವಲಸೆ ಹೋಗುವ ಸಂದರ್ಭ ಸಿಕ್ಕಿಲ್ಲ ಅಂದ್ರೆ ಬೇರೆ ಕಡೆ ಹೋಗಿ ಕೂಲಿ ಮಾಡೋಕ್ಕೆ ಪರದಾಡ್ತಿದ್ರು ಸರ್. ಯಾಕಂದ್ರೆ ಬಡವರಿಗೆ ಅಲ್ಲಿ ಏನೋ ಸ್ವಲ್ಪ ಅವ್ರು ಎಷ್ಟು ಕೊಡ್ತಾರೋ, ಎಷ್ಟು ಡಿಮ್ಯಾಂಡ್ ಮಾಡ್ತಾರೋ ಅಷ್ಟಕ್ಕೆ ಮಾತ್ರ ಸೀಮಿತ. ಇವ್ರು ಕೇಳಿದಷ್ಟು ಅವ್ರು ಕೂಲಿ ಕೊಡ್ತಿದ್ದಿಲ್ಲ. ಇದು ಉದ್ಯೋಗ ಖಾತ್ರಿಯಿಂದ ನಿಮ್ಗೆ ಲಾಭಾಂಶ ಆಗಿದೆ. ಉದ್ಯೋಗ ಖಾತ್ರಿಯಿಂದ ಬಹಳ ಲಾಭಾಂಶ ಆಗಿದೆ. ಜನಗಳು ಮನೆ ಹತ್ರ ಇರೋಕ್ಕೆ ಒಂದು ಇಲ್ಲಿ ಕೆಲಸ ಮಾಡಿ ಹೋಗಿ ಮನೆ ಹತ್ರ ಮಕ್ಕಳು ಮರಿ ಹತ್ರ ಎಲ್ಲ ಜೀವನ ಮಾಡೋಕೆ ಒಂದು ಅನುಕೂಲ ಆಗಿದೆ ಸರ್. ಇವಾಗ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ಆಯ್ಕೆ ಆಗಿರುವಂತ ಎಲ್ಲ ಸದಸ್ಯರು ನಿಮಗೆ ಒಂದು ಸಮಸ್ಯೆನ ಆಲಿಸ್ತಾರ? ನಿಮ್ಗೆ ಸದಸ್ಯರು ಎಲ್ಲರೂ ನಮ್ಮ ಸಮಸ್ಯೆನ ಆಲಿಸಿ ಅದಕ್ಕೊಂದು ಪರಿಹಾರ ಹುಡುಕಿಕೊಡ್ತಕ್ಕಂಥ ಒಂದು ಮಾರ್ಗಸೂಚನೆ ಅವರು ಕೊಡ್ತಾ ಇದ್ದಾರೆ ಸರ್. ನಿಮ್ಗೆ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ನಿಮಗೆ ಕುಂದುಕೊರತೆಗಳು ನೀವು ಆದಷ್ಟು ಬೇಗ ಅವ್ರಿಗೆ ನೀವು ಮಾಹಿತಿ ತಿಳಿಸಿ ನಿಮ್ಗೆ ಖುದ್ದು ಭೇಟಿ ನೀಡ್ತಾರ? ಪರವಾಗಿಲ್ಲ ಸರ್, ನಾವು ಯಾವುದೇ ಒಂದು ಕುಂದುಕೊರತೆಗಳನ್ನು ಹೋಗಿ ಪಂಚಾಯತಿಗೆ ಒಂದು ಹೊತ್ಕೊಂಡು ಹೋಗಿ ನಾವು ತಿಳಿಸಿದಾಗ ಅವರು ನಮಗೆ ಒಂದು ಸಹಕಾರ ಕೊಡ್ತಾರೆ ಸರ್. ಹೌದು. ನಮ್ಮ ಹೆಸರು ಶೇಖರಪ್ಪ ಅಂತೇಳಿ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಖಾನಾವಸಳ್ಳಿ ಹೋಬಳಿ ಪೂಜಾರಹಳ್ಳಿ ಗ್ರಾಮ ಪಂಚಾಯತಿಯ ಟಿ ಕಲ್ಲಹಳ್ಳಿ ಗ್ರಾಮದಲ್ಲಿ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡ್ತಿದ್ದೇವೆ. ನಮಗೆ ಇದರಿಂದ ಭಾಳ ಅನುಕೂಲ ಆಗಿದೆ. ನಮ್ಮ ರೈತ ವರ್ಗಕ್ಕೆ ಮಳೆ ಬೆಳೆ ಇಲ್ಲದ ಈ ವರ್ಷ ಭಾಳ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಕೇಂದ್ರ ಸರ್ಕಾರದಿಂದ ಈ ಉದ್ಯೋಗ ಖಾತ್ರಿ ಯೋಜನೆಯಡಿ ನಮಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟು ಗುಳೆ ಹೋಗೋದನ್ನು ತಪ್ಪಿಸಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ನಮ್ಗೆ ಅನುಕೂಲ ಆಗುತ್ತೆ. ಮಕ್ಕಳು ಮರಿ ಹೋಗಬೇಕಾಗಿತ್ತು, ಇದು ಕೊಟ್ಟರೆ ನಮ್ಗೆ ಅನುಕೂಲ. ಇನ್ನೊಂದು ಆಧಾರ ಕೊಡಲಿ, ಅನುಕೂಲ ಆಗುತ್ತೆ. ಬಡವರು ನಾವು ಇದರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಮಳೆ ಬೆಳೆ ಏನಿಲ್ಲ.